ಒಂದು ವರ್ಷಗಳ ಹಿಂದೆ ಹಂಪಿ ಹತ್ರ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಆ ಇನ್ಸಿಡೆಂಟ್ ನಡೆದ ನಂತರ ಆ ನ್ಯೂಸು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿರುತ್ತೆ. ಕಾರಣ ಯಾಕಂದ್ರೆ ಅಲ್ಲಿ ಒಬ್ಬ ಇಂಟರ್ನ್ಯಾಷನಲ್ ಮಹಿಳೆ ಮೇಲೆ ಕೂಡ ಆ ಒಂದು ಕೃತ್ಯ ನಡೆದಿರುತ್ತೆ. ಫೆಬ್ರವರಿ 16ನೇ ತಾರೀಕು ಕೊಪ್ಪಳದ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪು ಇವಾಗ ಮತ್ತೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ನ್ಯೂಸ್ ಆಗಿದೆ. ಏನು ಆ ತೀರ್ಪು ಅಂದ್ರೆ ಮರಣ ದಂಡನೆ. ಯಾಕೆ ಅಂತಂದ್ರೆ ಅವರ ಮೇಲೆ 4 ತರಹದ BNS ಸೆಕ್ಷನ್ ಅಪ್ಲಿಕೇಬಲ್ ಆಗಿದೆ. ಅವತ್ತು ರಾತ್ರಿಯಲ್ಲಿ ನಡೆದಿದ್ದಾದ್ರೂ ಏನು, 3 ಜನ ಅವ್ರ ಹತ್ರ ಜಗಳ ಮಾಡೋದಕ್ಕೆ ಕಾರಣ ಆದ್ರೂ ಏನು, ಪೊಲೀಸ್ನವರು ಆ ಒಂದು 3 ಜನ ಆರೋಪಿಗಳಲ್ಲಿ ಇಬ್ಬರನ್ನ ಫಸ್ಟ್ ಒಂದು 24 ಅವರ್ಸ್ ಅಲ್ಲೇ ಕಂಡುಹಿಡಿದು ಬಿಡ್ತಾರೆ. 3ನೇ ವ್ಯಕ್ತಿನ ಕಂಡುಹಿಡಿಯೋದಕ್ಕೆ ಅವರು ತುಂಬಾ ಪ್ರಯತ್ನ ಪಡ್ತಾರೆ. ಸ್ವಲ್ಪ ಚಾಲೆಂಜಿಂಗ್ ಆಗುತ್ತೆ. ಮಾರ್ಚ್ 6ನೇ ತಾರೀಕು ರಾತ್ರಿ 10:30ಕ್ಕೆ ನಡೆದಂತ ಈ ಇನ್ಸಿಡೆಂಟ್ ಮಾರ್ಚ್ 7ನೇ ತಾರೀಕು ಒಬ್ಬರ ದೇಹ ಸಿಗುತ್ತೆ. ಮಾರ್ಚ್ 10ನೇ ತಾರೀಕು 3ನೇ ವ್ಯಕ್ತಿನ ಹಿಡಿತಾರೆ. ಅದು ಎಲ್ಲಿ? ಚೆನ್ನೈನಲ್ಲಿ. ನಿಮಗೆ ನೆನಪಿದೆಯಾ, ಕೇರಳದ ಒಂದು ಸೆಷನ್ ಕೋರ್ಟ್ ಅಲ್ಲಿ ಒಂದು ತೀರ್ಪು ಬಂದಿರುತ್ತೆ ಮರಣದಂಡನೆ ಒಂದು ಹುಡುಗಿಗೆ. ಆಕೆ ತನ್ನ ಬಾಯ್ ಫ್ರೆಂಡ್ಗೆ ಒಂದು ಜ್ಯೂಸ್ ಅಲ್ಲಿ ವಿಷ ಹಾಕ್ಬಿಟ್ಟು ಆತನನ್ನ ಕೊಲೆ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನ ಪಟ್ಟಿರ್ತಾಳೆ. ಏನೋ ಒಂದು ಹಾಕಿ ಆತನನ್ನ ಮುಗಿಸ್ತಾಳೆ ನೋಡಿ. ಆ ಒಂದು ಕಾರಣವನ್ನು ಇಟ್ಕೊಂಡು ಸೆಷನ್ ಕೋರ್ಟ್ ಅಲ್ಲಿ ಮರಣದಂಡನೆ ಹಾಕಿರ್ತಾರೆ. ಅದೇ ರೀತಿ ಫೆಬ್ರವರಿ 16ನೇ ತಾರೀಕು ಬಂದಂತ ಈ ಒಂದು ತೀರ್ಪು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶವನ್ನ ನೀಡಿದೆ. ಸೊ ಈ ಒಂದು ಕೇಸನ್ನ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಒಂದು ಡಿಸ್ಕ್ಲೈಮರ್, ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನಲ್ ಅಂಡ್ ನ್ಯೂಸ್ ನ ಸ್ಪ್ರೆಡ್ ಮಾಡುವಂತ ಪರ್ಪಸ್ಗೆ ಮಾತ್ರ. ನಮ್ಮ ಸುತ್ತಮುತ್ತ ನಡೆದಿರುವಂತಹ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ಹೇಳುವಂತ ಪ್ರಯತ್ನ ನಂದು. ಈ ವಿಡಿಯೋಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ದ ವೇ, ನನ್ನ ಜೊತೆ ವರ್ಕ್ ಮಾಡೋದಕ್ಕೆ ಒಬ್ಬ ಎಡಿಟರ್ ನ ಹುಡುಕ್ತಾ ಇದ್ದೀನಿ. ಅಟ್ಲೀಸ್ಟ್ 1 ಇಯರ್ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್, ಫೋಟೋಶಾಪ್ ಅಲ್ಲಿ ವರ್ಕ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇರೋರು, ನನ್ನ ಸ್ಟುಡಿಯೋನಲ್ಲಿ ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಇರುವಂತ ನನ್ನ ಸ್ಟುಡಿಯೋನಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರು, ನಾನು ಕೊಟ್ಟಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಎಂಟ್ರಿ ಮಾಡಿ. ಇಲ್ಲಿ ವರ್ಕ್ ಫ್ರಮ್ ಹೋಮ್ ಇರೋದಿಲ್ಲ, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಆಫೀಸ್ ಇರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ಕೊಪ್ಪಳದ ಗಂಗಾವತಿಯ ತುಂಗಭದ್ರಾ ಡ್ಯಾಮ್ ಹತ್ರ ನಡೆದಂತ ಆ ಕೇಸ್. ಅವತ್ತು ಮಾರ್ಚ್ 6, 2025. ಅದಕ್ಕೂ ಮುಂಚೆ ನೀವು ಆ ಒಂದು 5 ಜನ ಗ್ರೂಪ್ ಇದಾರಲ್ಲ, ಆ 5 ಜನ ಸೇರಿದ್ದು ಹೇಗೆ ಅಂತ ನೀವು ತಿಳ್ಕೋಬೇಕು. ಅವರುಗಳ ಬ್ಯಾಕ್ ಗ್ರೌಂಡ್ ಕೂಡ ನೀವು ತಿಳ್ಕೋಬೇಕು. ಅಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಟ್ರಾವೆಲರ್ಸ್ ಗಳೆಲ್ಲ, ಕೆಲವರು ಸೋಲೋ ಟ್ರಾವೆಲರ್ಸ್ ಇರ್ತಾರೆ, ಕೆಲವರು ಜೋಡಿ ಹೋಗ್ತಾರೆ, ಕೆಲವರು ಗ್ರೂಪ್ ಅಲ್ಲಿ ಹೋಗ್ತಾರೆ. ಬಟ್ ಇವ್ರುಗಳೆಲ್ಲ ಸೋಲೋ ಟ್ರಾವೆಲರ್ಸ್ ತರ ಇದ್ದಾರೆ. ಒಬ್ರು ಇಸ್ರೇಲಿ ವುಮನ್, ಆಕೆಯ ವಯಸ್ಸು 27. PGಯ ಓನರ್, ಆಕೆಯ ವಯಸ್ಸು 29, ಆನೆಗುಂದಿನಲ್ಲಿ PG ನಡೆಸ್ತಾ ಇದ್ರು. 3ನೇ ವ್ಯಕ್ತಿ ಬಿಭಾಷ್ ನಾಯಕ್, 26 ವಯಸ್ಸು, ಟೂರ್ ಗೈಡು, ಆತ ಬಂದು ಒಡಿಶಾದಿಂದ ಬಂದವನು. 4ನೇ ವ್ಯಕ್ತಿ ಡೇನಿಯಲ್ ಪಿಟಾಸ್, 23 ವಯಸ್ಸು, ಆತ ಅಮೆರಿಕದವನು. 5ನೇ ವ್ಯಕ್ತಿ ಪಂಕಜ್ ಪಾಟೀಲ್, 43 ವರ್ಷ, ನಾಸಿಕ್, ಮಹಾರಾಷ್ಟ್ರದವರು. ಸೊ ಟೋಟಲ್ 5 ಜನ ಅಲ್ಲಿಗೆ ಅಂದ್ರೆ PG ನಲ್ಲಿ ಮೀಟ್ ಆಗಿದ್ದಾರೆ. PG ನಲ್ಲಿ ಮೀಟ್ ಆದ್ಮೇಲೆ ಅವ್ರುಗಳೆಲ್ಲ ಏನ್ ಅನ್ಕೊಂತಾರೆ, ಒಂದು ಸ್ಟಾರ್ ಗೇಜಿಂಗ್ ಅಂತ ಹೇಳ್ತಾರೆ. ಏನಂದ್ರೆ ನಕ್ಷತ್ರಗಳನ್ನ ನೋಡೋದು ರಾತ್ರಿ ಹೊತ್ತು. ಅದು ಒಂದು ನದಿ ಒಂದು ತೀರದಲ್ಲಿ ಅಥವಾ ನೀರು ಹರಿತಿರುವಂತ ಒಂದು ತೀರದಲ್ಲಿ ಕುತ್ಕೊಂಡು ನಕ್ಷತ್ರಗಳನ್ನ ನೋಡೋದು ಒಂಥರ ಅವರಿಗೆ ಖುಷಿ ತರುತ್ತೆ. ಅದ್ರ ಜೊತೆಗೆ ಅವರೊಂದು ಮ್ಯೂಸಿಕ್ ಗಿಟಾರ್ ನ ಪ್ಲೇ ಮಾಡೋಣ ಅನ್ನೋ ಒಂದು ಪ್ಲಾನ್ ಇಟ್ಕೊಂಡು ಅಲ್ಲಿಂದ ಹೋಗ್ತಾರೆ. ಎಲ್ಲಿಂದ? ಆನೆಗುಂದಿ ಹತ್ರ ಇರುವಂತ ಒಂದು PG ಇಂದ ಸುಮಾರು ರಾತ್ರಿ 10:30ಕ್ಕೆ ಕೊಪ್ಪಳದ ಗಂಗಾವತಿಯ ತುಂಗಭದ್ರದ ಲೆಫ್ಟ್ ಬ್ಯಾಂಕ್ ರಿವರ್ದು ಒಂದು ಕೆನಲ್ ಇರುತ್ತೆ. ಆ ಕೆನಲ್ ಹತ್ರ ಹೋಗ್ಬಿಟ್ಟು ಇವರು ಕುತ್ಕೊಂಡು ಒಂದು ಗಿಟಾರ್ ಬಾರಿಸೋಣ, ರಾತ್ರಿ ಹೊತ್ತು ನಕ್ಷತ್ರಗಳನ್ನ ನೋಡೋದು ತುಂಬಾ ಚೆನ್ನಾಗಿ ಕಾಣುತ್ತೆ, ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿರ್ತಾರೆ. ರಾತ್ರಿ ಸುಮಾರು 10:30ರಿಂದ 12 ಆ ಟೈಮಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ಇದು. ಆ ಟೈಮಲ್ಲಿ ಅವರು ಅಲ್ಲಿ ಕುತ್ಕೊಂಡಿದ್ದಾಗ ಒಂದು 3 ಜನ ಒಂದೇ ಬೈಕಲ್ಲಿ ಬರ್ತಾರೆ. ಆ 3 ಜನ ಒಂದೇ ಬೈಕಲ್ಲಿ ಹೋಗ್ಬೇಕಾದ್ರೆ ಇವ್ರನ್ನ ನೋಡ್ತಾರೆ. ಇವ್ರನ್ನ ನೋಡಿ ಆ ಜಾಗಕ್ಕೆ ಬಂದು ಇವರು ಅವ್ರ ಹತ್ರ ಯಾವ ರೀತಿ ಕಾನ್ವರ್ಸೇಷನ್ ನ ಸ್ಟಾರ್ಟ್ ಮಾಡ್ಕೊಂತಾರೆ ಗೊತ್ತಾ? ನಿಮ್ಮ ಹತ್ರ ಪೆಟ್ರೋಲ್ ಇದೆಯಾ? ನಮ್ಮ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಕಾನ್ವರ್ಸೇಷನ್ ನ ಸ್ಟಾರ್ಟ್ ಮಾಡ್ಕೊಂತಾರೆ. ಅಂದ್ರೆ ಈಗ ಅನ್ನೋನ್ ಪರ್ಸನ್ ಜೊತೆ ಕಾನ್ವರ್ಸೇಷನ್ ಮಾಡೋದಕ್ಕೆ ಏನಾದ್ರೂ ಒಂದು ಕಾರಣ ಇರುತ್ತಲ್ಲ, ಇವರು ಹುಡುಕದಂತ ಒಂದು ಕಾರಣ ಏನಂದ್ರೆ ಪೆಟ್ರೋಲ್ ಇದೆಯಾ ಅಂತ ಹೋಗ್ತಾರೆ. ಅದಾದ್ಮೇಲೆ ಪೆಟ್ರೋಲ್ ಇಲ್ಲ ಅಂತ ಅವ್ರೇನು ಹೇಳಿದಾಗ ಇವ್ರೇನಂತಾರೆ, ಈ ಪೆಟ್ರೋಲ್ ಬಂಕ್ ಎಲ್ಲಿ ಬರುತ್ತೆ ಅಂತ ಕೂಡ ಕೇಳ್ತಾರಂತೆ. ಅವ್ರು ಫಾರಿನರ್ಸ್ ಅಂತ ಗೊತ್ತು, ಇವ್ರು ಇಲ್ಲಿ ಲೋಕಲ್ ಅಂತ ಇವ್ರಿಗೆ ಗೊತ್ತು. ಬಟ್ ಸ್ಟಿಲ್ ಕಾನ್ವರ್ಸೇಷನ್ ನ ಕಂಟಿನ್ಯೂ ಮಾಡೋದಕ್ಕೆ ಆ ಒಂದು ಕಾನ್ವರ್ಸೇಷನ್ ಟೈಮ್ ಅಲ್ಲಿ ಇವ್ರೇನ್ ಮಾಡಿದ್ದಾರೆ, ದುಡ್ಡು ಕೊಡಿ ಅಂತೇನೋ ಡಿಮ್ಯಾಂಡ್ ಮಾಡಿದ್ದಾರೆ. ಬೈಕಲ್ಲಿ ಬಂದಂತ ಆ 3 ಜನರ ಹೆಸರು ಮತ್ತೆ ವಯಸ್ಸು ಮತ್ತೆ ಅವ್ರು ಮಾಡ್ತಿದ್ದಂತ ಕೆಲಸನ ನೀವು ತಿಳ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಸಮ್ಟೈಮ್ ಏನಾಗ್ಬಿಡುತ್ತೆ, ನೀವು ಯಾರ ಒಂದು ಸಹವಾಸವನ್ನ ಮಾಡ್ತೀರಾ ಅದ್ರ ತಕ್ಕಂತೆ ನಿಮ್ಮ ಲೈಫ್ ಸ್ಟೈಲ್ ಬದಲಾಗುತ್ತೆ, ನಿಮ್ಮ ಪರಿಸರ ಬದಲಾಗುತ್ತೆ, ನಿಮ್ಮ ಯೋಚನೆಗಳು ಬದಲಾಗುತ್ತೆ. ಅದಕ್ಕೆ ತಕ್ಕಂತೆ ನೀವು ಆಕ್ಷನ್ಸ್ ಗಳನ್ನ ತಗೊಂತೀರಾ. ಅದರಲ್ಲಿ ಒಬ್ಬನ ಹೆಸರು ಮಲ್ಲೇಶ್ ಅಂತ ಹೇಳ್ಬಿಟ್ಟು, ಮಲ್ಲೇಶ್ ಅಲಿಯಾಸ್ ಹಂಡಿ ಮಲ್ಲಯ್ಯ. ಆತನ ವಯಸ್ಸು 22. ಆತ ಈ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿದ್ದ. 2ನೇ ಆರೋಪಿ ಹೆಸರು ಸಾಯಿ ಅಲಿಯಾಸ್ ಚೇತನ್ ಸಾಯಿ, ಆತನಿಗೆ 21 ವರ್ಷ. 3ನೇ ಆರೋಪಿ ಹೆಸರು ಶರಣಪ್ಪ, ಆತನ ವಯಸ್ಸು 27. ಶರಣಪ್ಪ ಬಂದು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಕಾರ್ಪೆಂಟರ್. ಇನ್ನು ಸಾಯಿ ಮತ್ತೆ ಮಲ್ಲೇಶ್ ಇವರಿಬ್ರು ಮೇಸನ್, ಅಂದ್ರೆ ಏನಾದ್ರು ಗಾರೆ ಕೆಲಸ ಮಾಡೋರು, ಆ ತರ
ಸಪೋರ್ಟ್ ಕೆಲಸಗಳನ್ನ ಮಾಡೋರು. ಈ ಶರಣಪ್ಪ ಇದನ್ನಲ್ಲ, ಅವನು ತುಂಬಾ ಅಗ್ರೆಸಿವ್ ಆಗಿ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ತಾನೆ. ಅವ್ರಗಳ ಹತ್ರ ಫಸ್ಟ್ ದುಡ್ಡು ಕೇಳಿದ್ದು ಈತನ ಎನ್ನುವಂತ ಒಂದು ಆರೋಪ ಇದೆ. ಆತ ಫಸ್ಟ್ ದುಡ್ಡು ಕೇಳಿದಾಗ ಅವ್ರು ಹೇಳ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ವಿಕ್ಟಿಮ್ಸ್ ಗಳು ಟೋಟಲ್ 5 ಜನ ಇದ್ದಾರೆ, ಅದರಲ್ಲಿ 2 ವುಮೆನ್ಸ್ ಇದ್ದಾರೆ, 3 ಜನ ಗಂಡಸರಿದ್ದಾರೆ. ಬಟ್ ಈ ಕಡೆ ಬಂದು 3 ಜನ ಗಂಡಸರಿದ್ದಾರೆ, ಅವರು ಕೆಲಸ ಮಾಡುವಂತವ್ರು ಅಲ್ಲಿ ಲೋಕಲ್ ಅಂತ ಇವ್ರಿಗೆ ಅರ್ಥ ಆಗಿದೆ. ಆದ್ರೂ ಪೆಟ್ರೋಲ್ ಕೇಳ್ಕೊಂಡ್ ಬಂದಿದ್ದಾರೆ. ಅದಾದ ನಂತರ ದುಡ್ಡನ್ನು ಕೇಳ್ತಾ ಇದ್ದಾರೆ ಅಂತ ಇವ್ರಿಗೆ ಗೊತ್ತಾದಾಗ ಇವ್ರು ಅಪೋಸ್ ಮಾಡಿದ್ದಾರೆ. ಇವ್ರೇನ್ ಮಾಡಿದ್ದಾರೆ, ತುಂಬಾ ಅಗ್ರೆಸಿವ್ ಆಗಿ ಹೋಗಿದ್ದಾರೆ. ಆ ಅಗ್ರೆಸಿವ್ ಆಗಿ ಹೋದವರಲ್ಲಿ ಶರಣಪ್ಪ ಅಂತ ಹೇಳ್ಬಿಟ್ಟು ಆರೋಪ ಇದೆಯಲ್ಲ, ಆ ಶರಣಪ್ಪ ಏನ್ ಮಾಡ್ತಾನೆ, ದುಡ್ಡನ್ನ ಕೇಳ್ತಾನೆ. ತುಂಬಾ ಒಂಥರ ಕೆಟ್ಟ ರೀತಿಯಲ್ಲಿ ದುಡ್ಡನ್ನು ಕೇಳ್ತಾನೆ. ದುಡ್ಡು ಕೊಡಲ್ಲ ಅಂತ ಹೇಳಿದಾಗ ಅವನು ಅವ್ರ ಹತ್ರ ಇದ್ದಂತ ವಸ್ತುಗಳನ್ನ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿದಾಗ ಇವನ್ ಗೊತ್ತಾಗುತ್ತೆ ಈ ಒಂದು ಸಿಚುವೇಶನ್ ಮಿಸ್ಯೂಸ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಅವರು ತುಂಬಾ ವಲ್ನರೇಬಲ್ ಪೀಪಲ್ ಅಂತ ಅರ್ಥ ಆದ ತಕ್ಷಣ ಇವನು ಬೇರೆ ಒಂದು ಆ ಜಾಗಕ್ಕೆ ಬರ್ಬೇಕಾದ್ರೆ ಬೇರೆ ಒಂದು ಇಂಟೆನ್ಷನ್ ಇಟ್ಕೊಂಡ್ ಬಂದಿದ್ದ ಅಂತ ಅನ್ನಿಸ್ತಿದೆ. ಬಟ್ ಅದಕ್ಕೆ ಮುಂಚೆ ಪ್ರೀ ಪ್ಲಾನ್ ಮಾಡಿದ್ದ ಅಂತ ಅನ್ನಿಸ್ತಿಲ್ಲ. ಯಾಕಂದ್ರೆ ಈ ಕೇಸ್ನ ನೀವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಯಾವಾಗ ಇವರು ದುಡ್ಡು ಕೊಡಲ್ಲ ಅಂತಾರೋ ಅದಾದ ನಂತರ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ, 20 ರೂಪಾಯಿನೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು PG ಓನರ್ ಹೇಳಿರುವಂತ ಸ್ಟೇಟ್ಮೆಂಟ್ ಅಲ್ಲಿ 20 ರೂಪಾಯಿ ಕೊಟ್ಟಿದ್ದಾರೆ. 20 ರೂಪಾಯಿ ಕೊಟ್ಟಾಗ ತುಂಬಾ ಅಗ್ರೆಸಿವ್ ಆಗಿ ಏನ್ ಬರೀ 20 ರೂಪಾಯಿ ಕೊಡ್ತಾ ಇದೀಯ ಆತರ ಅವ್ರಗಳ ಜೊತೆ ಜಗಳ ಆಡಿ ಅದರಲ್ಲಿ ಇದ್ದಂತ ಬಿಭಾಷ್ ನಾಯಕ್ ಆತನನ್ನ ಇವ್ರೇನ್ ಮಾಡಿದ್ದಾರೆ, ಕೆನಲ್ ಒಳಗಡೆ ತಳ್ಳಿಬಿಟ್ಟಿದ್ದಾರೆ. ಅದಾದ ನಂತರ ಇನ್ನಿಬ್ರು ಗಂಡಸರಿದ್ದಾರೆ, ಅವರಿಬ್ರು ಕೂಡ ಕೆನಲ್ ಒಳಗಡೆ ತಳ್ಳಿಬಿಟ್ಟಿದ್ದಾರೆ. 3 ಜನ ಸೇರ್ಕೊಂಡು. ಯಾವಾಗ ಕೆನಲ್ ಒಳಗಡೆ ತಳ್ಳಿಬಿಡ್ತಾರೋ ಇನ್ನು ಮೇಲ್ಗಡೆ ಇದ್ದಂತವ್ರು ಬರೀ ಇವರಿಬ್ರಷ್ಟೇ. ಒಬ್ರು ಇಸ್ರೇಲಿ ವುಮೆನ್, ಇನ್ನೊಬ್ರು PG ಓನರ್. ಕೆನಲ್ ಮೇಲ್ಗಡೆ ಇದ್ದಂತ ಆ ಇಬ್ರು ವುಮನ್ ಅನ್ನ ಇವ್ರೇನ್ ಮಾಡಿದ್ದಾರೆ, 3 ಜನರಲ್ಲಿ ಒಬ್ರು ಒಂದ್ ಕಡೆ ಇನ್ನೊಬ್ರು ಒಂದ್ ಕಡೆ, ಒಬ್ಬ ಕಾಮನ್ ಆಗಿ ಹೋಗಿ ಯಾವ ಲೆವೆಲ್ಗೆ ವರ್ಸ್ಟ್ ಕೃತ್ಯವನ್ನ ಮಾಡಬಾರ್ದು ಅಂತ ಲೆವೆಲ್ಗೆ ವರ್ಸ್ಟ್ ಕೃತ್ಯವನ್ನ ಮಾಡಿದ್ದಾರೆ. ಈ ಕಡೆ ಆ ನಾಲೆಗೆ ಬಿದ್ದಂತ 3 ಜನರಲ್ಲಿ ಒಬ್ರಿಗೆ ಮೇಲ್ ಎದ್ದು ಬರಬಾರ್ದು ಅಂತ ಹೇಳ್ಬಿಟ್ಟು ಕಲ್ ತಾಂಡ್ ಹೊಡಿತಿದ್ರಂತೆ. ಆ ಬಿಭಾಷ್ ನಾಯಕ್ ಅಂತ ಇದ್ರಲ್ಲ, ಅವರಿಗೆ ಕಲ್ ತಾಂಡ್ ಹೊಡಿಬೇಕಾದ್ರೆ ತಲೆಗೆ ಪೆಟ್ಟು ಕೂಡ ಬೀಳುತ್ತಂತೆ. ಅದೇ ಕಾರಣಕ್ಕೆ ಆ ಕೆನಲ್ ಅಲ್ಲಿ ಈಜ್ಕೊಂಡು ವಾಪಸ್ ಬರೋಕಾಗದೆ ಬಿಭಾಷ್ ನಾಯಕ್ ಸತ್ತೋಗ್ತಾರೆ. ಇನ್ನಿಬ್ರು ಸಂಭಾವ್ ಹೇಗೋ ಈಜ್ಕೊಂಡು ಆ US ಹುಡುಗ ಇರ್ತಾನಲ್ಲ ಆತನಿಗೆ ಈಜು ಬರ್ತಿರುತ್ತೆ. ಅಂಡ್ ಈ ಒಬ್ಬ ವ್ಯಕ್ತಿ ನಾಸಿಕಿಂದ ಬಂದಿರ್ತಾನಲ್ಲ ಆ ವ್ಯಕ್ತಿಗೂ ಕೂಡ ಸ್ವಲ್ಪ ಈಜು ಬರ್ತಿರುತ್ತೆ. ಸಂಭಾವ್ ಅವರು ಆ ಕೆನಲ್ ಇಂದ ಎಸ್ಕೇಪ್ ಆಗಿ ಬರ್ತಾರೆ. ಆಗಿ ಬರಬಾರ್ದು ಅಂತ ಹೇಳ್ಬಿಟ್ಟು ಒಬ್ಬ ಕಲ್ಲು ಹೊಡೆಯೋದು, ಇನ್ನೊಂದು ಕಡೆ ಇನ್ನಿಬ್ರು ಇಬ್ರು ಮಹಿಳೆ ಮೇಲೆ ಅಂದ್ರೆ ನೀಚ ಕೃತ್ಯಗಳನ್ನ ಮಾಡಿರೋದು. ಇದೆಲ್ಲ ಆದ್ಮೇಲೆ ಅವ್ರ ಹತ್ರ ಇದ್ದಂತ 2 ಮೊಬೈಲ್ ಫೋನ್ ಮತ್ತೆ 9,500 ರೂಪಾಯಿಷ್ಟು ದುಡ್ಡು ಮತ್ತೆ ಕೆಲವು ವಸ್ತುಗಳನ್ನ ಅವ್ರ ಹತ್ರ ಕಿತ್ಕೊಂಡು ಹೋಗ್ತಾರಂತೆ, ಎಸ್ಕೇಪ್ ಆಗ್ಬಿಡ್ತಾರೆ. ಅವರು ಇಬ್ರು ಹೆಂಗಸರುಗಳು ಕಿರ್ಚ್ತಾ ಇರ್ತಾರೆ ಆ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ. ಬಟ್ ಯಾರು ಅಲ್ಲಿ ಇರದೇ ಇರುವಂತ ಕಾರಣಕ್ಕೆ ಯಾರು ಹೆಲ್ಪ್ ಮಾಡೋಕ್ ಆಗಲ್ಲ. ಈ 3 ಜನ ತಮ್ಮ ಪ್ರಾಣವನ್ನ ಉಳಿಸ್ಕೊಡುವಂತ ಪರಿಸ್ಥಿತಿನಲ್ಲಿ ಇರ್ತಾರೆ. ಆ ಇನ್ಸಿಡೆಂಟ್ ನಡೆದ ಮೇಲೆ ಗಂಗಾವತಿಯ ಒಂದು ರೂರಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ನ ಕೊಡ್ತಾರೆ. ಕಂಪ್ಲೇಂಟ್ ನ ಕೊಟ್ಟ ಮೇಲೆ ಪೊಲೀಸ್ನವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಆ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದ ಮೇಲೆ ಬಿಭಾಷ್ ನಾಯಕ್ ಯಾವಾಗ ರಾತ್ರಿ ಆ ಕೆನಲ್ ಒಳಗಡೆ ಮುಳುಗಿ ಸತ್ತೋಗ್ಬಿಟ್ಟಿರ್ತಾರೆ, ಅವರ ದೇಹ ಮಾರನೇ ದಿನ ಆಲ್ಮೋಸ್ಟ್ 24 ಅವರ್ಸ್ ಆದ್ಮೇಲೆ ಫೈಂಡ್ ಔಟ್ ಆಗುತ್ತೆ. ಇವರು ಕೇಸ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗಲೇ ಪೊಲೀಸ್ನವರು ಅಬ್ಸರ್ವ್ ಮಾಡಿರ್ತಾರಂತೆ ಅವರ ಮೇಲೆ ಆಗಿರುವಂತಹ ಹಲ್ಲೆಗೆ ಎಷ್ಟೋ ಜಾಗದಲ್ಲಿ ಗಾಯಗಳಾಗಿರುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಈಗ ಕೇಸು ರಿಜಿಸ್ಟರ್ ಮಾಡ್ಕೊಂತಾರೆ. ಈಗ ನ್ಯೂಸ್ ಹೈ ಲೆವೆಲ್ಗೆ ಹೋಗುತ್ತೆ. ಯಾಕಂದ್ರೆ ಒಬ್ಬ ಇಂಟರ್ನ್ಯಾಷನಲ್ ವುಮನ್ ಅಲ್ಲಿಗೆ ಬಂದಿದ್ದಾರೆ, ಅವ್ರ ಮೇಲೆ ಈ ರೀತಿ ಕೃತ್ಯ ಆಗಿದೆ ಅಂತ. ಯಾವಾಗ ಮಾರ್ಚ್ 6ನೇ ತಾರೀಕು ರಾತ್ರಿ ಅಂದ್ರೆ ಮಾರ್ಚ್ 7ನೇ ತಾರೀಕು ಆಗುವ ಸಮಯದಲ್ಲಿ ಹೋಗಿ ಇವರು ಕಂಪ್ಲೇಂಟ್ ನ ಕೊಡ್ತಾರೆ. ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಈ ಇಬ್ರು ವುಮನ್ ಪ್ರೊಟೆಕ್ಷನ್ ಅಲ್ಲಿ ಇಟ್ಟಿರ್ತಾರೆ. ಅದಾದ ನಂತರ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ಕೊಂತಾರೆ. ಒಬ್ಬರು ದೇಹ ಸಿಕ್ಕಿದೆ, ಸೊ ಈ ಕೇಸಲ್ಲಿ ಒಬ್ರು ಮರಣ ಆಗಿದೆ ಅಂತ ಪೊಲೀಸ್ನವರಿಗೆ ಈಗ ಒಂದು ಕೇಸ್ನ ರಿಜಿಸ್ಟರ್ ಮಾಡ್ಕೊಂತಾರೆ. ಈಗ 3 ಆರೋಪಿಗಳನ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ವಿದಿನ್ 24 ಅವರ್ಸ್ ಅಲ್ಲಿ ಫಸ್ಟ್ ಇಬ್ರನ್ನ, ಒಬ್ಬ ಸಾಯಿ ಇನ್ನೊಬ್ಬ ಮಲ್ಲೇಶ್, ಇಬ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರಿಬ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇವ್ರು ಹೆಲ್ಪ್ ಆಗಿದ್ದು ಆ 2 ಫೋನ್ಗಳು ಅಂತ ಒಂದು ಮಾಹಿತಿ ಇದೆ. 3ನೇ ವ್ಯಕ್ತಿ ಈ ಶರಣಪ್ಪ 27 ವರ್ಷ, ಆತ ಏನ್ ಮಾಡಿದಾನೆ ಗೊತ್ತಾಗ್ಬಿಟ್ಟಿದೆ. ಪೊಲೀಸ್ನವರು ಹುಡುಕ್ತಾರೆ, ನಮ್ಮನ್ನ ಹಿಡಿದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆತ ಎಸ್ಕೇಪ್ ಆಗಿ ಗಂಗಾವತಿ ಬಿಟ್ಟು ಕೊಪ್ಪಳ ಬಿಟ್ಟು ದೂರಕ್ಕೆ ಹೋಗ್ಬಿಟ್ಟಿದ್ದಾನೆ. ಆತ ಎಲ್ಲಿಗೆ ಹೋಗಿದ್ದಾನೆ ಏನು ಅಂತ ಪೊಲೀಸ್ನವರಿಗೆ ಒಂದು ಸ್ವಲ್ಪನೂ ಮಾಹಿತಿ ಸಿಗ್ತಾ ಇಲ್ಲ. ಯಾಕಂದ್ರೆ ಆ ಒಂದು ಸ್ಥಳದಲ್ಲಿ ಯಾವುದೇ CCTV ಕ್ಯಾಮ್ರಾ ಇಲ್ಲ. ಆ ಹಿಂದೆ ಮುಂದೆ ಎಷ್ಟು ವೆಹಿಕಲ್ಸ್ ಗಳು ಓಡಾಡಿದ್ದು, ಅದ್ರ ಹಿಂದೆ ಯಾವ್ದಾದ್ರು ಕ್ಯಾಮ್ರಾಗಳಿದೆಯಾ ಆ ತರ ಎಲ್ಲ ಚೆಕ್ ಮಾಡಿ ಒಂದಷ್ಟು ಕನ್ಫರ್ಮೇಶನ್ ತಗೊಂಡ ನಂತರ ಪೊಲೀಸ್ನವರು 3 ಜನ ಸಸ್ಪೆಕ್ಟ್ ಯಾರ್ಯಾರು ಇರ್ತಾರೆ ಅದರಲ್ಲಿ 2 ಆರೋಪಿಗಳನ್ನ ಅರೆಸ್ಟ್ ಮಾಡಿದ ನಂತರ ಅವ್ರ ಹತ್ರ ಇದ್ದಂತ ವಸ್ತುಗಳು ಇವ್ರ ಹತ್ರ ಏನ್ ಕತ್ಕೊಂಡು ಹೋಗಿರ್ತಾರಲ್ಲ ಆ ವಸ್ತುಗಳನ್ನ ಕನ್ಫರ್ಮ್ ಮಾಡ್ಕೊಂಡ ನಂತರ ಇವರೇ ಆರೋಪಿ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂತಾರೆ. ಈಗ 3ನೇ ವ್ಯಕ್ತಿನ ಹುಡುಕೋದಕ್ಕೆ ಸುಮಾರು ಹರಸಾಹಸವನ್ನ ಮಾಡ್ತಾರಂತೆ. ಇನ್ಫ್ಯಾಕ್ಟ್ ಕೊಪ್ಪಳದ SP ರೀಸೆಂಟ್ ಆಗಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಅವರೇ ಹೇಳಿದ್ದಾರೆ, ಆ ವ್ಯಕ್ತಿನ ಕಂಡುಹಿಡಿಯೋದು ತುಂಬಾ ಈಸಿ ಆಗಿರಲ್ಲ, ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಸುಮಾರು 6 ತಂಡಗಳನ್ನ ರಚನೆ ಮಾಡಿಕೊಂಡು ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಹುಡುಕ್ತಾ ಹೋದಾಗ ಒಂದು ಕ್ಲೂ ಇಟ್ಕೊಂಡು ಆತನನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಆತ ಚೆನ್ನೈನ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಆತನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಅಂತ ಹೇಳ್ಬಿಟ್ಟು. ಯಾವ ಒಂದು ಇನ್ಫಾರ್ಮೇಶನ್ ಅಂತ ನಾವು ಲೀಕ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ಫ್ಯೂಚರ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಲೀಕ್ ಆದ್ರೆ ಮುಂದಿನ ದಿನಗಳಲ್ಲಿ ಕಳ್ಳರಿಗೆ ಹೆಲ್ಪ್ ಆಗ್ಬೋದು, ಈ ತರ ಆರೋಪಿಗಳಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅವ್ರ ಇನ್ಫಾರ್ಮೇಶನ್ ಬಿಟ್ಕೊಟ್ಟಿಲ್ಲ. ಈಗ ಆ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕಡೆ ಈಗ 4 ಜನರು ಇದ್ದಾರೆ, 5 ಜನರಲ್ಲಿ ಒಬ್ರು ಸತ್ತೋಗಿದ್ದಾರೆ. ಈಗ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ 4 ತರಹದ BNS ಸೆಕ್ಷನ್ ಅಲ್ಲಿ. ಒಂದು ಮರ್ಡರ್ ಕೇಸ್ ಆಗಿದೆ, ಇನ್ನೊಂದು ಅಟೆಂಪ್ಟ್ ಆಗಿದೆ, ಇನ್ನೊಂದು ಅವ್ರ ಮೇಲೆ ಗ್ಯಾಂಗ್
ಆಗಿದೆ, 4ನೇದು ದರೋಡೆ ಆಗಿದೆ. ಇವ್ರು ಮಾಡಿರುವಂತಹ ಹೇಯ ಕೃತ್ಯ ಈ ಒಂದು 4 ಕೇಸ್ಗಳಲ್ಲಿ ಫಿಟ್ ಆಗುತ್ತೆ. ಈ ಕೇಸನ್ನ ಬರೀ 11 ತಿಂಗಳಲ್ಲೇ ಮುಗಿಸಿದರೆ ಕರ್ನಾಟಕ ಪೊಲೀಸ್ಗೆ ಒಂದು ದೊಡ್ಡ ಸಲ್ಯೂಟ್. ಯಾಕಂದ್ರೆ 6 ತಿಂಗಳು ಟ್ರಯಲ್ ನಡೆದಿದೆ, 101 ವಿಟ್ನೆಸ್ಗಳದ್ದು ಟೆಸ್ಟಿಮೋನಿನ ತಗೊಂಡಿದ್ದಾರೆ, 84 ಆರ್ಟಿಕಲ್ಸ್ DNA ನಡೆದಿದೆ. 6 ತಿಂಗಳಲ್ಲಿ ಆ ಮೆಜಿಸ್ಟ್ರೇಟ್ರದು ಮತ್ತೆ ತಹಶೀಲ್ದಾರ್ದು ಇವ್ರದೆಲ್ಲರದು ಪರ್ಮಿಷನ್ ತಗೊಂಡು ಅವ್ರಗಳ ಮುಂದೆ ಈ ಒಂದು ಇನ್ವೆಸ್ಟಿಗೇಷನ್ ನಡೆದಿದೆ. ಸುಮಾರು 750 ಪೇಜ್ಗಳಷ್ಟು ಚಾರ್ಜ್ ಶೀಟ್ ನ ಹಾಕಿದ್ದಾರೆ. ಈ ಕೇಸ್ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ಅವರಿಗೆ ಚಾಲೆಂಜ್ ಅನ್ಸಿದ್ದು ಅವ್ರಗಳನ್ನ ಹುಡ್ಕೋದಿಕ್ಕೇನೆ. ಅಂಡ್ ಅವ್ರಗಳನ್ನ ಹುಡುಕಾದ ನಂತರ ಅದರಲ್ಲಿ ಏನೇನು ಅದು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡ್ತಾರೆ. ಒಬ್ರು ಸತ್ತವರ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಕಾಸ್ ಆಫ್ ಡೆತ್ ಏನು ಅಂತ ನೋಡೋದಾದ್ರೆ ನೀರೊಳಗಡೆ ಮುಳುಗಿ ಸತ್ತಿದ್ದು. ಅದಕ್ಕೆ ಮೇನ್ ಕಾರಣ ಏನಂತಂದ್ರೆ ಅವ್ರಿಗಾಗಿದ್ದಂತ ಹೆಡ್ ಇಂಜುರಿಯಿಂದ ಅಂತ ಒಂದು ಮಾಹಿತಿ ಇದೆ. ಅದಾದ ನಂತರ ಈ ಮೇಜರ್ ಐ ವಿಟ್ನೆಸ್ ಇವರಿಬ್ಬರು ಇದಾರಲ್ಲ ಹುಡುಗರು, ಅವರ ಒಂದು ಸ್ಟೇಟ್ಮೆಂಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಇವರು ಕೊಟ್ಟಿರುವಂತಹ ವುಮನ್ಗಳು, ಒಬ್ಬರು ಇಸ್ರೇಲಿ ವುಮೆನ್ ಮತ್ತೆ PG ನಡೆಸಿದಂತ ಓನರ್ ಇದಾರಲ್ಲ ಆ ವುಮನ್ ಕೊಟ್ಟಂತ ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪೊಲೀಸ್ನವರು ಸುಮ್ಮನೆ ಇವ್ರು ಒಂದೇನು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳ್ಬಿಟ್ಟು ಓಕೆ ಇದೇ ಕರೆಕ್ಟ್ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅವ್ರೇನ್ ಮಾಡ್ತಾರೆ, ಎಲ್ಲಾನು ಕ್ರಾಸ್ ವೆರಿಫೈ ಮಾಡ್ತಾರೆ. ಇವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗೂ ಅಲ್ಲಿ ನಡೆದಿರುವಂತ ಇನ್ಸಿಡೆಂಟ್ಗೂ ಇವ್ರು ಏನೇನು ಮಿಸ್ಸಿಂಗ್ ಅಂದಿದೆ, ಇವ್ರು ಏನೇನು ಹೇಳಿದರೆ ಅದೆಲ್ಲ ಕನೆಕ್ಟ್ ಆಗ್ತಿದೆಯಾ ಡಾಟ್ಸ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. ಯಾಕಂದ್ರೆ ಸಮ್ ಟೈಮ್ ಕೆಲವು ವಿಚಾರಗಳೆಲ್ಲ ಮಾಹಿತಿಗಳೆಲ್ಲ ಬೇರೆ ಬೇರೆ ರೀತಿ ಹೋಗುತ್ತೆ, ಅದು ತಪ್ಪು ಆಗಬಾರದು ಅಂತ ಒಂದು ಕಾರಣಕ್ಕೆ. ನಿಜವಾಗ್ಲೂ ಕೊಪ್ಪಳದ ಒಂದು ಗಂಗಾವತಿಯ ಒಂದು ರೂರಲ್ ಪೊಲೀಸ್ ಮಾಡಿರುವಂಥ ಒಂದು ಕೆಲಸಕ್ಕೆ ದೊಡ್ಡ ಸಲ್ಯೂಟ್. ಈಗ ಓವರ್ ಆಲ್ ಕನ್ಕ್ಲೂಷನ್ ಕೊಡೋದಕ್ಕಾಗುತ್ತಾ ಈ ಒಂದು ಕೇಸಲ್ಲಿ ಅನ್ನೋದಾದರೆ ಖಂಡಿತ ಇಲ್ಲ. ಇವಾಗ ಕೊಟ್ಟಿರುವಂಥ ತೀರ್ಪು ಬಂದು ಕೊಪ್ಪಳದ ಒಂದು ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಕೋರ್ಟ್ ಹೇಳಿರುವಂಥ ತೀರ್ಪಿದು. ಇದನ್ನು ತಗೊಂಡು ಅವರು ಹೈಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟಲ್ಲಿ ಯಾವಾಗ ಸೇಮ್ ಮರಣದಂಡನೆ ಕೊಡಬೇಕು ಇವರಿಗೆ ಅಂತ ಬರುತ್ತೋ ಅದಾದ ನಂತರ ನೆಕ್ಸ್ಟ್ ಒಂದೇ ಒಂದು ಆಪ್ಷನ್ ಇರೋದು, ಅದು ಪ್ರೆಸಿಡೆಂಟ್ ಹತ್ರ ಒಂದು ಲೆಟರ್ನ ತರೋದು. ಅದು ಅಸಾಧ್ಯ. ಐ ಥಿಂಕ್ ಹೈಯರ್ ಕೋರ್ಟ್ಗೆ ಹೋದಾಗ ಬದಲಾವಣೆಗಳಾಗೋ ಚಾನ್ಸಸ್ ಇದೆಯಾ ಇಲ್ವಾ ಅಂತ ಕಾದು ನೋಡಬೇಕು. ಸೊ ನಾನು ವಿಡಿಯೋ ಬಿಗಿನಿಂಗಲ್ಲೇ ಹೇಳಿದೆ, ಕೆಲವು ವಿಚಾರಗಳನ್ನ ಪದೇ ಪದೇ ಹೇಳ್ತಾ ಇದ್ದಾರೆ, ನಿಮ್ಗಳಿಗೂ ಕೂಡ ಕೇಳೋದಕ್ಕೆ ಬೇಜಾರಾಗುತ್ತೆ. ಬಟ್ ಟ್ರಸ್ಟ್ ಮೀ, ಲೈಫಲ್ಲಿ ಇವೆಲ್ಲ ವಿಚಾರಗಳು ಒಂದು ರೀತಿ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ನೀವು ಮಾಡುವಂಥ ಸಂಘ ಸಹವಾಸ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಜುಕೇಷನ್ ಮಾಡಿರಿ, ಎಜುಕೇಷನ್ ಮಾಡದೇ ಇರಿ, ಬಟ್ ನಿಮ್ಮ ಸುತ್ತಮುತ್ತ ಇರುವಂಥ ಜನಗಳು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ತುಂಬ ಒಳ್ಳೆಯವರು ಇರ್ತಾರೆ, ತುಂಬ ಕೆಟ್ಟವರು ಇರ್ತಾರೆ, ನಿಮ್ಗೆ ಆಗೋರು ಇರ್ತಾರೆ, ನಿಮ್ಗೆ ಆಗದಿರೋರು ಇರ್ತಾರೆ, ನಿಮ್ಮ ಜೊತೆಗೆ ವೈಬ್ ಆಗೋರು ಇರ್ತಾರೆ. ವೈಬ್ ಆದ್ರೂ ಸಹ ಅದರಲ್ಲಿ ಕೆಟ್ಟತನ ಅನ್ನೋದು ಜಾಸ್ತಿ ಇರುತ್ತೆ. ಯಾವ ಲೆವೆಲ್ಗೆ ಕೆಟ್ಟತನ ಇದೆ, ಅದು ಮುಂದೆ ನಿಮ್ಮ ಫ್ಯೂಚರ್ಗೆ ಯಾವ ರೀತಿ ತೊಂದರೆ ಆಗ್ಬೋದು ಅನ್ನುವಂಥ ವಿಚಾರಗಳನ್ನ ನೀವು ಅನಲೈಸ್ ಮಾಡಿ, ಯಾರ ಸಹವಾಸ ಮಾಡಬೇಕು ಯಾರ ಸಹವಾಸ ಮಾಡಬಾರ್ದು ಅನ್ನೋದು ಕೂಡ ಅನಲೈಸ್ ಮಾಡಿ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಹಳೆ ಕಾಲದ ಗಾದೆ ಇದೆ. ಆ ರೀತಿ ಕೆಟ್ಟವರು ಸಹವಾಸ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ಹೇಳುವಂಥ ಪ್ರಯತ್ನ ನಂದು. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.